ವೀಕ್ಷಕರ ನಮಸ್ಕಾರ. ಇವಾಗ ಇಂಡಿಯಾದಲ್ಲಿ ಒಂದು ರಿಸರ್ಚ್ ಪ್ರಕಾರ ಆಫ್ ರೋಡ್ ವೆಹಿಕಲ್ಸ್ಗಳಿಗೆ ತುಂಬ ಡಿಮ್ಯಾಂಡ್ ಇದೆ. ಹಾಗಾಗಿ ಇವತ್ತಿನ ಯಂಗ್ ಜನರೇಷನ್ಗಳು ತುಂಬ ಆಫ್ ರೋಡ್ ವೆಹಿಕಲ್ಗಳನ್ನ ಅಂದರೆ 2 ವೀಲರು 4 ವೀಲರು ವೀಕೆಂಡ್ ಆಯಿತು ಅಂದರೆ ತೊಗೊಂಡೋಗಿ ಹತ್ತಿಸ್ತಾ ಇರ್ತಾರೆ, ಬೆಟ್ಟ ಗುಡ್ಡ ಕಲ್ಲು ಮುಳ್ಳು ಅಂತ. ಸೊ ಹಾಗಾಗಿ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ವೆಹಿಕಲ್ಗಳು ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ತಿದೆ, ಆಫ್ ರೋಡ್ ವೆಹಿಕಲ್ಗಳು. ಸೊ ಇವಾಗ ಇಂಡಿಯಾದಲ್ಲಿ ಒಂದು ಹೊಸ 3 ವೇರಿಯಂಟ್ ಹೊಸ ಆಫ್ ರೋಡ್ ವೆಹಿಕಲ್ ಬರ್ತಾ ಇದೆ. ಸೊ ಅದು ಹೇಗಿದೆ ಅಂತ ನಾನು ಇವಾಗ ನಿಮಗೆಲ್ಲ ಒಂದು ತೋರಿಸ್ತೀನಿ, ಬನ್ನಿ ಒಂದು ರಿವ್ಯೂ ಮಾಡೋಣ. ಡಿಫ್ರೆಂಟಾಗಿ ಲಾಂಚ್ ಮಾಡಬೇಕು ವೆಹಿಕಲ್ ಅಂದ್ಬಿಟ್ಟು, ಆಫ್ ರೋಡ್ ಫೀಲಿಂಗ್ ಬರಲಿ ಅಂದ್ಬಿಟ್ಟು ಯಾವುದೋ ಕಾಡಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ನೋಡಿ. ಇಲ್ಲಿ ಫುಲ್ ಸುತ್ತಮುತ್ತ ಕಾಡು, ಹೆವಿ ಕಾಡಿದೆ. ಸೊ ಇಲ್ಲೇ ಇವಾಗ ಲಾಂಚ್ ಮಾಡ್ತಾ ಇದ್ದಾರೆ. ನೋಡೋಣ ಹೆಂಗಿರುತ್ತೆ ಅಂತ. ಸೊ ವಿಲ್ ಟೇಕ್ ಯು ದೇರ್, ಓಕೆನಾ? ಫಸ್ಟ್ ಮಾಡೆಲ್ ಬಂದು ನೋಡಿ, ಇದು ಗೀರ್ 1 ಅಂತ. ಇದು 1.2 ಇಂಜಿನ್ನು, ಪೆಟ್ರೋಲ್ ಇಂಜಿನ್ನು. ಇದು ಮ್ಯಾನ್ಯುವಲ್ ಮಾತ್ರ ಕೊಟ್ಟಿದ್ದಾನೆ, ಇದು ಆಟೋಮೆಟಿಕ್ ಕೊಟ್ಟಿಲ್ಲ. ಇದು ಚೆನ್ನಾಗಿದೆ, ಗಾಡಿ ಸೂಪರ್ ಆಗಿದೆ ನೋಡಿ. ಡಿಸೈನ್ ಎಲ್ಲ ಸಖತ್ತಾಗಿ ಶೇಪ್ ಕೊಟ್ಟಿದ್ದಾನೆ, ಬೊಂಬಾಟ್ ಆಗಿದೆ. ಇದು ಗೀರ್ 1 ಅಂತ. ಇನ್ನೊಂದು ಮಾಡೆಲ್ ಬಂದು ಇದು ನೋಡಿ 1.5. ಇದು ಪೆಟ್ರೋಲ್ ಮತ್ತೆ ಡೀಸೆಲ್ ಎರಡರಲ್ಲೂ ಬರುತ್ತೆ. ಇದರಲ್ಲೂ ನಿಮಗೆ ಡಿಸೈನ್ ಸ್ವಲ್ಪ ನೋಡಿ, ಇಲ್ಲಿ ಸ್ವಲ್ಪ ಕರ್ವ್ಸ್ ಶೇಪ್ಸ್ ಸೈಡಲ್ಲೆಲ್ಲ ಒಳ್ಳೆ ಗ್ಲಾಡಿಂಗ್ ಎಲ್ಲ ಕೊಟ್ಟಿದ್ದಾನೆ. ಇದು ಅಷ್ಟೇ, ಎರಡು ಇಂಜಿನಲ್ಲಿ ಬರೋದ್ರಿಂದ ಬೊಂಬಾಟ್ ಆಗಿದೆ. ರೈಡಿಂಗ್ ಮಾತ್ರ ಕಂಫರ್ಟ್ 100% ಸಖತ್ತಾಗಿರುತ್ತೆ. ಮೂರನೇದು ಮಾಡೆಲ್ ಬಂದ್ಬಿಟ್ಟು ನೋಡಿ, ಇದು 2.5 ಇಂಜಿನ್. ಇದು ನೋಡಿದ್ರೆ ಹೆಂಗಿದೆ ನೋಡಿ, ಫುಲ್ ಒಂಥರ ಮಸಲ್ ಲುಕ್ ಕೊಟ್ಟಿದ್ದಾನೆ. ಇದಕ್ಕೆ ಸಖತ್ತಾಗಿದೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಪವರ್ಫುಲ್ ಅಂತ. ಇದು ನಿಮಗೆ ಡೀಸೆಲಲ್ಲೂ ಸಿಗುತ್ತೆ, ಆಮೇಲೆ ನಿಮಗೆ ಪೆಟ್ರೋಲಲ್ಲೂ ಸಿಗುತ್ತೆ. ಆಮೇಲೆ ನೀವು ಒಂದ್ಸಲಿ ನೀವು ಕಲ್ಗಚ್ಚಿ ಇಂಡಿ ಬೂಸ್ ಹಾಕ್ಬಿಟ್ಟು ರೀಚಾರ್ಜ್ ಮಾಡಿಬಿಟ್ರೆ ಫುಲ್ ಡೇ 100% ಓಡುತ್ತೆ. ಇದು ನೀವು ಓಡಿಸೋದಷ್ಟು ಓಡುತ್ತೆ. ಸೊ ಕಂಪ್ನಿಯವರು ಇದನ್ನು ಅನ್ಲಿಮಿಟೆಡ್ ಮೈಲೇಜ್ ಕ್ಲೈಮ್ ಮಾಡ್ತಾ ಇದ್ದಾರೆ. ನೀವು ಎಷ್ಟಾದ್ರೂ ಓಡ್ತಾ ಇರುತ್ತೆ, ಒಂದು ಬಕೆಟ್ ಇಂಡಿ ಬೂಸ ಅಷ್ಟೇ. ಸೊ ಇದೆಲ್ಲ ಈ 3 ಸೆಗ್ಮೆಂಟ್ ಬಗ್ಗೆ ನಿಮಗೆ, ಈ 3 ಮಾಡೆಲ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಏನಂತೀರಾ ಅಂತ ಕಮೆಂಟ್ ಮಾಡಿಬಿಡಿ. ಏನಂತೀರಾ?